ರೇಣುಕಾಂಬ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಲೀಸ್. ಮೊದಲಿಗೆ ಹೆಡ್ಲೈನ್ಸ್. ತೇಜಸ್ ಸ್ಮಾರ್ಟ್ ಆಫ್ ಕಾರ್ಯಾಗಾರ. ಕೈಗಾರಿಕೆಗಳ ಸ್ಮಾರ್ಟ್ ಆಫ್ ಉತ್ತೇಜನಗೊಂಡಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಸಾಧ್ಯ. ಎನ್ಎಸ್ ಬೋಸರಾಜು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಗ್ರಾಮ ಪಂಚಾಯತಿಗಳ ನಿಗಾ ವಹಿಸಿ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸದೆ ಹೋದಲ್ಲಿ ಕ್ರಮ. ಈಶ್ವರ್ ಕುಮಾರ್ ಕಾಂದು ಎಚ್ಚರಿಕೆ. ಜಿಲ್ಲಾ ಪೊಲೀಸ್ ಧ್ವಜ ದಿನಾಚರಣೆ. ಪೊಲೀಸ್ ಧ್ವಜ ಕಾರ್ಯನಿಷ್ಠೆಯ ಪ್ರತೀಕ ಬಸವರಾಜ್. ಏಪ್ರಿಲ್ 4ರಂದು ಜಮಾಯತ್ ಇಸ್ಲಾಂ ಇಂದಿನಿಂದ ಈ ಸೌಹಾರ್ದ ಕೂಟ. ಸಲೀಂ ಪಾಷಾ. ನಂದಾ ಫಿಜಾರ್ ಅಭಿವೃದ್ಧಿ ನಿಗಮದ ಯೋಜನೆಗಳು ಬೇರೆ ಜಿಲ್ಲೆ ಜನರಿಗೆ ತಲುಪಿಸಿ. ಕಾಸಿಂ ಸಾಬ್ ಎಳೆಮನೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಎಂದು ಪ್ರಾರ್ಥಿಸಿ ಅಭಿಮಾನಿಗಳಿಂದ ವಿಶೇಷ ಪೂಜೆ. ಮುಖ್ಯಮಂತ್ರಿಗಳ ಪದಕ ಪ್ರಶಸ್ತಿಗೆ ಡಿವೈಎಸ್ಪಿ ಶಾಂತವೀರ ಆಯ್ಕೆ. ಯಾವುದೇ ಒಂದು ಜಿಲ್ಲೆಯು ಅಭಿವೃದ್ಧಿ ಹೊಂದಲು ಅಲ್ಲಿನ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುವುದು ಮತ್ತು ಅಲ್ಲಿನ ಯುವಕರು ಉದ್ಯಮಿಗಳಾಗುವುದು ಬಹಳ ಮುಖ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಯುವಕರಿಗೆ ಸ್ಮಾರ್ಟ್ ಆಫ್ ಕುರಿತು ಮಾಹಿತಿ ತಿಳಿಸಲು ಬಂದಿರುವ ಸಂಪೂರ್ಣ ವ್ಯಕ್ತಿಗಳ ಸಲಹೆಗಳನ್ನು ಪಡೆದು ಕಾರ್ಯಾಗಾರವನ್ನು ಸದುಪಯೋಗಪಡಿಸಿಕೊಳ್ಳಲು ಪ್ರತಿಯೊಬ್ಬರು ಮುಂದಾಗಬೇಕೆಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರಿದ್ದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಭಾರತ ಸರ್ಕಾರ ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಸ್ಮಾರ್ಟ್ ಆಫ್ ಇಂಡಿಯಾ ಯೋಜನೆ, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿದ್ದ ತೇಜಸ್ ಕಾರ್ಯಾಗಾರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರಾಯಚೂರು ಜಿಲ್ಲೆ ಮಹತ್ವಾಕಾಂಕ್ಷೆ ಜಿಲ್ಲೆಯಾಗಿದ್ದು ಜಿಲ್ಲೆಗೆ ಹಲವು ವರ್ಷಗಳಿಂದ ಹಿಂದುಳಿದ ಜಿಲ್ಲೆ ಎಂದು ಹಣೆಪಟ್ಟಿದ್ದು ಅದನ್ನು ತೆಗೆದು ಹಾಕಲು ಇಲ್ಲ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಬೇಕು ಮತ್ತು ಸ್ಮಾರ್ಟ್ ಆಫ್ಗಳು ಬೆಳೆಯಬೇಕು. ಸ್ಮಾರ್ಟ್ ಆಫ್ಗೆ ಉತ್ತೇಜನ ನೀಡುವ ಸಲುವಾಗಿ ಸರ್ಕಾರದಿಂದ ಹೊಸ ಯೋಜನೆ ನಿರೂಪಿಸಿದ್ದು ಈ ನಿಟ್ಟಿನಲ್ಲಿ ದೇಶದಲ್ಲಿ ಮೊದಲ ತರಬೇತಿ ಕಾರ್ಯಾಗಾರವನ್ನು ರಾಯಚೂರಿನಲ್ಲಿ ಹಮ್ಮಿಕೊಂಡಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಯಾವುದೇ ಸ್ಮಾರ್ಟ್ ಆಫ್ ಬೆಳೆಯಲು ಕಚ್ಚಾ ವಸ್ತು ಮತ್ತು ಮಾರುಕಟ್ಟೆ ಅತ್ಯಂತ ಮುಖ್ಯವಾಗಿರುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಈ ಎರಡು ಸೌಲಭ್ಯಗಳಿದ್ದು ಇಲ್ಲಿನ ಜನರು ಕಾರ್ಯಾಗಾರವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ದೇಶದಲ್ಲಿ ಪ್ರಥಮ ಬಾರಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಹಮ್ಮಿಕೊಂಡಿರ್ತಕ್ಕಂಥ ಈ ತೇಜಸ್ ಕಾರ್ಯಕ್ರಮ ಬಗ್ಗೆ ರಾಯಚೂರಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹಳ ಅತ್ಯಂತ ಸಂತೋಷವಾದ ದಿನ. ಹಾಗಾದರೆ ದೇಶದಲ್ಲೇ ಹಿಂದುಳಿದ ಪ್ರದೇಶ ಅಂತ ಗುರುತಿಸಿರ್ತಕ್ಕಂಥ ಈ ಪ್ರದೇಶದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ 132 ಜಿಲ್ಲೆಗಳು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂತ ಮಾಡಿದ್ರು. ಅದರಲ್ಲಿ ರಾಯಚೂರು ಜಿಲ್ಲೆ ಸಹಿತ ಒಂದು. ಹಾಗಾಗಿ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತ ಅವರ ಪ್ರಯತ್ನದಂತೆ ಈ ಕಾರ್ಯಕ್ರಮ ಇವತ್ತು ದೇಶದಲ್ಲೇ ಪ್ರಥಮವಾಗಿ ಆಗ್ತಾ ಇದೆ. ಇದರ ಉದ್ದೇಶ ಈಗಾಗಲೇ ಪ್ರಸ್ತಾವನೆ ಭಾಷಣದಲ್ಲಿ ಹೇಳಿದಂತೆ ಈ ಸ್ಟಾರ್ಟ್ಅಪ್ ಪ್ರಾರಂಭ ಮಾಡತಕ್ಕಂಥ ಪ್ರಯತ್ನ ದೇಶದಲ್ಲಿ ನಡೀತಾ ಇದೆ. ಅದರಲ್ಲಿ ಸಹಜವಾಗಿ ಇಲ್ಲಿವರೆಗೂ ದೇಶದಲ್ಲಿ ಅನೇಕ ಅತಿ ದೊಡ್ಡ ಇಂಡಸ್ಟ್ರೀಸ್ ಇರತಕ್ಕಂಥ ಪ್ರದೇಶಗಳಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಬ್ಯಾಂಗ್ಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಕೆಲ ಮಟ್ಟಿಗೆ ಧಾರವಾಡ ಮತ್ತು ಬೆಳಗಾವಿ ಇರ್ಬೋದು. ಇಂಡಸ್ಟ್ರಿಗೆ ಅಪ್ಲಿಕೇಶನ್ ಹಾಕಿದವರೆಲ್ಲರೂ ಪ್ರಥಮವಾಗಿ ಬ್ಯಾಂಗ್ಳೂರಿನಲ್ಲಿ ಕೇಳ್ತಾರೆ, ತಪ್ಪಿದ್ರೆ ಬ್ಯಾಂಗ್ಳೂರಲ್ಲಿ ಕೇಳ್ತಾರೆ. ಎಲ್ಲಿ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇರ್ತದೋ, ಎಲ್ಲಿ ಏರ್ಪೋರ್ಟ್ ಇರ್ತದೋ, ಎಲ್ಲಿ ಸೌಕರ್ಯಗಳು ಇರ್ತಾವೋ, ಎಲ್ಲಿ ವೆಲ್ ಕನೆಕ್ಟೆಡ್ ಪ್ಲೇಸಸ್ ಮಾತ್ರ ಸಹಜವಾಗಿ ವ್ಯಾಪಾರಸ್ಥರು ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು. ಆ ಸಭೆಗಳಲ್ಲಿ ಸಹಜವಾಗಿ ನಮ್ಮ ಅಧಿಕಾರಿಗಳು ನೀವು ಬಳ್ಳಾರಿಗೆ ಹೋಗಿ, ರಾಯಚೂರಿಗೆ ಹೋಗಿ, ಧಾರವಾಡಕ್ಕೆ ಹೋಗಂತ ಹೇಳುವಂಥ ವಿಷಯಗಳು ಸಹಿತ ನಾವು ಅನೇಕ ಬಾರಿ ಗಮನಿಸಿದ್ರೆ ನಾನು ಸಹಿತ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಕ್ಯಾಬಿನೆಟ್ ಸಮಿತಿಯಲ್ಲಿ ನಾನು ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಬಂದಿರತಕ್ಕಂಥ ಅಪ್ಲಿಕೇಶನ್ ಸಹಿತ ನಾವು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ. ಯಾರು ಈ ಭಾಗಕ್ಕೆ
ಯಾರು ಅಪ್ಲಿಕೇಶನ್ ಹಾಕದೇ ಇಲ್ಲ. ಕಾರಣಗಳೇನೆಂದರೆ ಇದೆಲ್ಲ ಇನ್ನೊಂದು ಪ್ರದೇಶ. ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ, 2 ನದಿಗಳಿತ್ತು, ಸಾಕಷ್ಟು ನೀರು ಅನುಕೂಲತೆ ಇತ್ತು, ಅದರ ಜೊತೆಯಲ್ಲಿ ಪವರ್ 3200 ಮೆಗಾವಾಟ್ಸ್ ಪ್ರೊಡಕ್ಷನ್ ಮಾಡತಕ್ಕಂಥ ಪ್ರದೇಶ ಆಗಿತ್ತು. ಇದೇ ವೇಳೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾತನಾಡಿ, ಸ್ಮಾರ್ಟ್ ಆಫ್ ಎಂಬುದು ಕೇವಲ ಬೆಂಗಳೂರು, ಮುಂಬೈ, ಹೈದರಾಬಾದ್ ನಂತಹ ಮಹಾನಗರಗಳಿಗೆ ಸೀಮಿತವಾಗಿದ್ದು, ಗ್ರಾಮೀಣ ಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ದೇಶದಲ್ಲಿ ಮೊದಲ ಬಾರಿಗೆ ತೇಜಸ್ ಸ್ಮಾರ್ಟ್ ಆಫ್ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮವು ಉದ್ಯಮಶೀಲತೆಯನ್ನು ಮಹಾನಗರಗಳ ಮಿತಿಯಿಂದ ಹೊರತಂದು ಗ್ರಾಮೀಣ ಹಾಗೂ ಆಕಾಂಕ್ಷಿ ಜಿಲ್ಲೆಯವರೆಗೆ ವಿಸ್ತರಿಸುವ ಉದ್ದೇಶ ಹೊಂದಿದೆ. ಯುವಕರು, ಮಹಿಳೆಯರು ಹಾಗೂ ಮೊದಲ ತಲೆಮಾರಿನ ಉದ್ಯಮಿಗಳಿಗೆ ಅವಕಾಶ ಕಲ್ಪಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಇತ್ತೀಚೆಗೆ ದೊಡ್ಡ ಕಂಪನಿಗಳು ಅಲ್ಲಿನ ನೌಕರರನ್ನು ತೆಗೆದು ಹಾಕುತ್ತಿದ್ದು, ಅಂತವರಿಗೆ ಸ್ಮಾರ್ಟ್ ಆಫ್ ಅತ್ಯಂತ ಅನುಕೂಲವಾಗಿದೆ ಎಂದರು. ಸರ್ಕಾರದ ತೇಜಸ್ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ಸ್ಟಾರ್ಟ್ಅಪ್ ಬಗ್ಗೆ 1 ದಿನದ ಕಾರ್ಯಾಗಾರ, ವರ್ಕ್ಶಾಪ್ ಜೊತೆಗೆ ಮುಂದಿನ ದಿನದಲ್ಲಿ ಸ್ಟಾರ್ಟ್ಅಪ್ನ ಯಾವ ರೀತಿ ಉತ್ತೇಜನ ಮಾಡೋದ್ರ ಬಗ್ಗೆ ತೇಜಸ್ ಸ್ಕೀಮ್ನ ಇಲ್ಲಿ ನಾವು ಇವತ್ತು ಅನಾವರಣಗೊಳಿಸೋಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಸ್ಟಾರ್ಟಪ್ ಅಂದರೆ ನಾವೆಲ್ಲ ಬೆಂಗಳೂರು, ಬಾಂಬೆ, ಹೈದರಾಬಾದ್ ಅಂತ ನಾವು ಕೇಳ್ಪಟ್ಟಿದ್ದೀವಿ. ತುಂಬ ಜನಕ್ಕೆ ಸ್ಟಾರ್ಟಪ್ ಅಂದರೆ ಏನಂತಾನೆ ಗೊತ್ತಿರಲ್ಲ, ಬರೀ ಸ್ಟಾರ್ಟಪ್ ಅಂತ ನಾವು ಕೇಳಿರ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ಸ್ಟಾರ್ಟಪ್ನ ಯಾವ ರೀತಿ ನಾವು ಪ್ರೋತ್ಸಾಹ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲಿ ಸ್ಟಾರ್ಟಪ್ನ ಯಾವ ರೀತಿ ನಾವು ಬೆಳೆಸ್ಬೇಕನ್ನೋ ಬಗ್ಗೆ ಇವತ್ತು ನಾವು ವರ್ಕ್ಶಾಪ್ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಇವತ್ತು ತಮಗೆಲ್ಲ ಗೊತ್ತಿದೆ, ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇದೆ. ನಿನ್ನೆಯನ್ನು ಒರೆಕಲ್ ಅಂತ ಕಂಪ್ನಿಯಲ್ಲಿ ಸುಮಾರು 30,000 ಜನನ ವಜಾ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಯಾರೋ ಬೇರೆ ಕಡೆ ಕೆಲಸ ಮಾಡೋಕ್ಕಿಂತ ನಮ್ಮದೇ ಒಂದು ನಾವು ಸ್ಟಾರ್ಟಪ್ನ ಯಾವ ರೀತಿ ಮಾಡಬೇಕು. ಸೊ ಇದೇ ನೀವು ಪ್ರೈವೇಟಲ್ಲಿ ಈ ಕೋರ್ಸ್, ಈ ಸ್ಟಾರ್ಟಪ್ ಬಗ್ಗೆ ಮಾಹಿತಿ ನೀವು ಬೆಂಗಳೂರಲ್ಲಿ ಇದ್ರ ಬಗ್ಗೆನೇ ಸಾಕಷ್ಟು ಕೋರ್ಸ್ ಇರುತ್ತೆ. ಅದೇ ನೀವು ತಗೊಳ್ಳೋದಾದ್ರೆ ಸುಮಾರು 20,000ದಿಂದ 50,000 ತನಕ ತಮಗೆ ಚಾರ್ಜ್ ಮಾಡ್ತಾರೆ. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಇವತ್ತಿನ ಯೋಜನೆಯಲ್ಲಿ ಇಡೀ ದೇಶ ಮತ್ತು ಬೇರೆ ಕಡೆಯಿಂದ ಈ ಸ್ಟಾರ್ಟಪ್ನ ಆಗಲೇ ಸಕ್ಸಸ್ಫುಲ್ ಆಗಿ ಮಾಡಿರೋದ್ರಿಂದ ನಿಮಗೆ ತರಬೇತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ತಾವೊಂದು ಐಡಿಯಾ ನಮ್ಮ ಹತ್ರ ಇದ್ದಾಗ ಆ ಐಡಿಯಾನ ಯಾವ ರೀತಿ ನಾವು ಫಂಡಿಂಗ್ ತಗೊಂಡು ಪ್ರೊಟೋಟೈಪ್ ಡೆವಲಪ್ ಮಾಡಿ ಅದ್ರ ಮೇಲೆ ಪೇಟೆಂಟ್ ತಗೊಂಡು ಕಮರ್ಷಿಯಲೈಸ್ ಮಾಡೋದ್ರ ಬಗ್ಗೆ ಹೆಂಗೆ ಮಾಡೋದಂತ ತಮಗೆ ಇವತ್ತು ಡೀಟೇಲ್ ಆಗಿ ಬೇರೆ ಎಕ್ಸ್ಪರ್ಟ್ಸ್ ನಮಗೆ ಇವತ್ತು ಹೇಳ್ಕೊಡ್ತಾರೆ. ನಾನು ಮತ್ತೊಮ್ಮೆ ತಮಗೆಲ್ಲ ಕೇಳ್ಕೊತೀನಿ, ಇದು ನೀವು ಅಷ್ಟು ಸುಲಭವಾಗಿ ಈ ಮಾಹಿತಿ ನಿಮಗೆ ಸಿಗಲ್ಲ. ನಿಮಗೆ ಸಿಗ್ಬೇಕಂದ್ರೆ ಬೇರೆ ಬೆಂಗಳೂರು, ನ್ಯೂ ಡೆಲ್ಲಿ ಅಂತ ಹೋಗ್ಬೇಕಾಗುತ್ತೆ. ಅಲ್ಲಿಂದನೇ ನಾವು ಎಕ್ಸ್ಪರ್ಟ್ಸ್ನ ಕರೆಸಿ ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಟೀಮ್. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ವಾಣಿಜ್ಯೋದ್ಯಮಿಗಳಾದ ವಿಷ್ಣುಕಾಂತ ಬುತಾಡ, ಡಾಕ್ಟರ್ ರಮೇಶ್, ಸಾವಿತ್ರಿ ಪುರುಷೋತ್ತಮ, ಲಕ್ಷ್ಮೀ ರೆಡ್ಡಿ, ಎಸ್ ಕಮಲಕುಮಾರ್, ಸಂಪನ್ಮೂಲ ವ್ಯಕ್ತಿಗಳಾದ ರೋಹನ್ ಸಚ್ಚದೇವ, ರವಿ ವೇರವಾಣಿ, ಇಸ್ದೀಪ್ ಸಿಂಗ್, ಆಕಾಂಕ್ಷಿ ಗುಪ್ತ, ಭಾರತ್ ಚಂದ್ರ, ಸಿಎಂ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. Ecosystem in their particular states and United. Launched in February 2018, the ranking over the 5 past editions, the initiative has played a pivotal role in formation of SNF. The result announced kiya tha 16 January, that is on National Startup Day, in the presence of our. Now, this is the National Startup Award, while also strengthening the India's journey towards becoming a self-reliant. 5th edition recognized and rewards startup across 20 categories. The result of it is of our honorable Minister of Commerce and Industry, Shri Piyush Goyal. ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಓನರ್ ಹೆಡ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವುದಾಗಿ ಮಾಹಿತಿ ನೀಡಲಾಗಿದೆ. ಈ ಮಾಹಿತಿಗಳ ಬಗ್ಗೆ ಸಂದೇಹವಿದ್ದು ಸ್ಥಳ ಪರಿಶೀಲನೆ ಮಾಡಲಾಗುವುದು. ಒಂದು ವೇಳೆ ತಪ್ಪು ಮಾಹಿತಿ ನೀಡಿದ್ದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂತು ತಾಕೀತು ಮಾಡಿದರು. ಅವರಿದ್ದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಯೋಜನೆಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೇವದುರ್ಗ ಹಾಗೂ ಅರಕೇರಾ ತಾಲೂಕುಗಳಲ್ಲಿರುವ 169 ಟ್ಯಾಂಕ್ಗಳ ಪೈಕಿ 148 ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಲಾಗಿದೆ. ಮಾನ್ವಿ ವ್ಯಾಪ್ತಿಯ 88 ಟ್ಯಾಂಕ್ಗಳಲ್ಲಿ 74 ಟ್ಯಾಂಕ್ಗಳನ್ನು ಸ್ವಚ್ಛತೆಗೊಳಿಸಲಾಗಿದೆ.
ಮಾಡಲಾಗಿದೆ. ಮಸ್ಕಿಯಲ್ಲಿ 104, ಶಿರವಾರ 63 ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಿದ್ದು, ಉಳಿದಂತೆ ಲಿಂಗಸೂರು 144, ರಾಯಚೂರು 188 ಹಾಗೂ ಸಿಂಧನೂರು ತಾಲೂಕುಗಳಲ್ಲಿ 169 ಟ್ಯಾಂಕ್ಗಳ ಪೈಕಿ ಎಲ್ಲ OHT ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದು ಅನುಮಾನವಿದೆ ಎಂದರು. ಇದಿಲ್ಲದೆ ಜಿಲ್ಲೆಯ 744 ಶುದ್ಧ ಕುಡಿಯುವ ನೀರಿನ ಪ್ಲಾಂಟ್ಗಳಲ್ಲಿ 591 ಪ್ಲಾಂಟ್ಗಳು ಕಾರ್ಯನಿರ್ವಹಿಸುತ್ತಿದ್ದು 153 ಘಟಕಗಳು ದುಸ್ಥಿತಿಯಲ್ಲಿವೆ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯಿಂದ ಪ್ರತಿ ಘಟಕದ ದುರಸ್ಥಿತಿಗೆ 50,000 ದಂತೆ ಈಗಾಗಲೇ 91 ಘಟಕಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗುತ್ತಿದ್ದು, ಉಳಿದ ಘಟಕ ಸಣ್ಣ ಪುಟ್ಟ ದುರಸ್ತಿಗಳನ್ನು ಪಂಚಾಯತಿಯಿಂದ ಮಾಡಿಸಬೇಕು ಮತ್ತು RO ಪ್ಲಾಂಟ್ಗಳನ್ನು ಸ್ವಚ್ಛಗೊಳಿಸುತ್ತಿರಬೇಕು. ಈ ಬಗ್ಗೆ ಆಯಾ ಪಂಚಾಯತ್ PDOಗಳು ನಿಗಾ ವಹಿಸಬೇಕು ಎಂದರು. ಬೇಸಿಗೆ ಆರಂಭವಾಗಿದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸದಂತೆ ಮುಂಜಾಗ್ರತೆ ಕ್ರಮವಾಗಿ ಬೋರ್ವೆಲ್, ಕುಡಿಯುವ ನೀರಿನ ಕೆರೆ, ಬಾವಿಗಳಲ್ಲಿ ಸುಸ್ಥಿತಿಯಲ್ಲಿರಿಸಿಕೊಳ್ಳುವ ಜವಾಬ್ದಾರಿ ಆಯಾ ತಾಲೂಕು ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ PDO ಜವಾಬ್ದಾರಿ ಆಗಿರುತ್ತದೆ ಎಂದರು. ಪ್ರತಿಯೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿರುವ OHT ನೀರಿನ ಟ್ಯಾಂಕ್ಗಳನ್ನು ನಿರಂತರವಾಗಿ ಸ್ವಚ್ಛತೆಗೊಳಿಸಬೇಕು. ಸ್ವಚ್ಛಗೊಳಿಸಿದ ಬಗ್ಗೆ ರಿಜಿಸ್ಟರ್ ನಿರ್ವಹಿಸಬೇಕು. ಜೊತೆಗೆ GPS ಫೋಟೋಗಳನ್ನು ದಾಖಲಾಗಿರಿಸಿಕೊಳ್ಳಬೇಕು. ಕಡ್ಡಾಯವಾಗಿ OHT ಟ್ಯಾಂಕ್ಗಳನ್ನು ಯಾವುದೇ ಕಲುಷಿತ ವಸ್ತು, ಪ್ರಾಣಿಗಳು ಬೀಳದಂತೆ ಮುಚ್ಚಳಕಗಳನ್ನು ಮುಚ್ಚಿರುವಂತೆ ನೋಡಿಕೊಳ್ಳಬೇಕು. ಆಯಾ ತಾಲೂಕು ಪಂಚಾಯತ್ EOಗಳು ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಎಂದು ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲೆಯಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಆಗದಂತೆ ಎಲ್ಲರೂ ಮುಂಜಾಗ್ರತೆಯೊಂದಿಗೆ ಕೆಲಸ ನಿರ್ವಹಿಸಬೇಕು. ತುಂಗಭದ್ರಾ ಎಡೆದಂಡೆ ನಾಲೆಗೆ ನೀರು ಹರಿಸುತ್ತಿದೆ. ಎಲ್ಲ ಕೆರೆಗಳನ್ನು ತುಂಬಿಸಬೇಕು. ಪ್ರತಿ ವಾರ ಕುಡಿಯುವ ನೀರಿನ ಟಾಸ್ಕ್ ಫೋರ್ಸ್ ಸಭೆ ಜರುಗಿಸಬೇಕು. ಜೂನ್ 15 ನೀರಿನ ಸಮಸ್ಯೆ ಆಗದಂತೆ ನಿಗಾವಹಿಸಬೇಕು ಎಂದರು. ಜಿಲ್ಲೆಯ ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆ ಕೇವಲ ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿದೆ. ಅಲ್ಲಿಯವರೆಗೆ ನೀರನ್ನು ಸಮರ್ಪಕವಾಗಿ ಸರಬರಾಜು ಮಾಡುವುದು ಆಯಾ ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಅಧಿಕಾರಿಗಳು, ತಾಪಂ EOಗಳು, ಗ್ರಾಪಂ ಅಭಿವೃದ್ಧಿ ಅಧಿಕಾರಿಗಳು ಜವಾಬ್ದಾರಿಯಾಗಿರುತ್ತದೆ. ಒಂದು ವೇಳೆ ಸೂಚನೆ ಮೀರಿ ನಿರ್ಲಕ್ಷ್ಯ ವಹಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಎಚ್ಚರಿಸಿದರು. Actually, ಎಷ್ಟು ದೂರದಿಂದ ಸಪ್ಲೈ ಮಾಡ್ತಿದ್ರ ಅದು ಬೇರೆ. I am asking actually ಎಷ್ಟು ಸಪ್ಲೈ ಮಾಡ್ತಿದ್ರ. ಫಸ್ಟ್ ಯೂಸ್ ಮಾಡ್ತೀವಿ. ಬಟ್ ಈಗ ನಾವು 80 60 ಅಂತ ನಮ್ಮ ಸಂಖ್ಯೆ ತೋರಿಸಿದ್ರೆ ಇದು ಅಪ್ರೈಲ್ ಸ್ಟಡಿ ಮಾಡಿ 4 ಅಂತ ಇಲ್ಲ ಅದೇ ಯಾರು ನಿಮ್ಮ ಆಫೀಸ್ ನಲ್ಲಿ ಡೇಟಾ ಐಡೆಂಟಿಫೈ ಮಾಡಿ ಇರಬೇಕು. ನಾಳೆ ಸಮಸ್ಯೆ ಬಂದಾಗ ಏನು ಇಲ್ಲ ಹೇಗೆ ಇದ್ವಿ ಯಾವ್ಯಾವ ಪಂಚಾಯತ್ ನಲ್ಲಿ ಯಾವ್ಯಾವ ಹಳ್ಳಿನಲ್ಲಿ ಸತತವಾಗಿ ಕಳೆದ 3-4 ವರ್ಷ ಕುಡಿಯುವ ನೀರು ಸಮಸ್ಯೆ ಆಗಿದೆ ಅಂತ ಅಲ್ಲಿ ನೀವು ಕಡ್ಡಾಯವಾಗಿ ಐಡೆಂಟಿಫೈ ಮಾಡಿಸಬೇಕು. ಪ್ರೈವೇಟ್ ಬೋರ್ವೆಲ್ ಐಡೆಂಟಿಫೈ ಮಾಡಿ ಆಕ್ಚುಯಲ್ ಡೇಟಾ ಇಂದ ಅದನ್ನ ನೀವು ಪ್ರೆಸೆಂಟ್ ಮಾಡಿ. ಸುಮ್ಮನೆ ಏನೇನು ಡಾಟಾ ಯಾವ ಕೇಸ್ ವರ್ಕರ್ ಕೊಡ್ತಾರೆ ಅದನ್ನ ಪ್ರೆಸೆಂಟ್ ಮಾಡಿದ್ರೆ ಸರಿ ಇಲ್ಲ. ವಾಟ್ ಈಸ್ ಅವರ್ ಗ್ರೌಂಡ್ ರಿಯಾಲಿಟಿ, ವಾಟ್ ಈಸ್ ಅವರ್ ಆಕ್ಚುಯಲ್ ವಾಟರ್ ಸಪ್ಲೈ ಟು ಪ್ರೈವೇಟ್ ಗಳು ಅದನ್ನ ನಾವು ಮೆನ್ಷನ್ ಮಾಡಬೇಕು. 2 ಬೋರ್ವೆಲ್ ತೋರಿಸಿದ್ರ ಒಂದ್ಸರಿ ಚೆಕ್ ಮಾಡಿ ಬಸವರಾಜ್ ಅವರೇ. ಲಿಂಗಸೂರು ನೀವು 16 ಪ್ರೈವೇಟ್ ಬೋರ್ವೆಲ್ ತೋರಿಸಿದ್ರ ಐ ಹ್ಯಾವ್ ಡೌಟ್ 16 ಹೇಗೆ ಎಷ್ಟು ಬೇಗ ನೀವು ತೋರಿಸ್ತಾ ಇದ್ದಾರೆ. ಐ ಥಿಂಕ್ ನಿಮ್ಮಲ್ಲಿ ಮಿಸ್ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಸರ್. ಹಳ್ಳಿಗಳದ್ದು ಸಂಖ್ಯೆ ನಮ್ಮಲ್ಲಿ ಇದೆ ಸರ್. ಈಗ ರೋಡ್ ಸೋರ್ಸ್ ಡ್ರೈ ಆದಾಗೆಲ್ಲ ನಾವು ಪ್ರೈವೇಟ್ ಬೋರ್ವೆಲ್ ಹೈರ್ ಮಾಡ್ತಾ ಹೋಗ್ತಾ ಇದ್ದೀವಿ. 21 ಹಳ್ಳಿಯಲ್ಲಿ ಇದೆ. ಇಲ್ಲ ಸರ್, 21 ಹಳ್ಳಿಗಳನ್ನ ನಾವು ಸಮಸ್ಯಾತ್ಮಕ ಹಳ್ಳಿಗಳಂತ ಗುರುತಿಸಿದ್ವಿ ಸರ್. ಅದರಲ್ಲಿ ಈಗ ಯಾವ್ಯಾವ ಹಳ್ಳಿಗಳಲ್ಲಿ ನಮಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ಅಲ್ಲೆಲ್ಲ ಪ್ರೈವೇಟ್ ಬೋರ್ವೆಲ್ ನಾವು ಹೈರ್ ಮಾಡ್ತಾ ಹೋಗ್ತಾ ಇದ್ದೀವಿ ಸರ್. ಇಲ್ಲಿವರೆಗೂ 16 ಪ್ರೈವೇಟ್ ಬೋರ್ವೆಲ್ ಗಳನ್ನ ಹೈರ್ ಮಾಡಿದ್ವಿ. ನಾಗಪುರಲ್ಲಿ 4 ಬೋರ್ವೆಲ್ ಆಯ್ತು. ನಾಗಪುರಲ್ಲಿ 8 JJM ಕಾಮಗಾರಿ ಇರುತ್ತೆ ನಮಗೆ ಮಾಡಿ ನೀರು ಕಡಿಮೆ ಆಗಿದೆ ಸರ್. ಅದರಿಂದ ನಾವು ಹೆಲ್ಪ್ ಮಾಡಿದ್ವಿ ಸರ್. ನೆಕ್ಸ್ಟ್ ಟೈಮ್ ಇಂದ ಯಾವ ಇಲ್ಲ ನಾವು ನೋಡ್ತೀರಿ, ನೋಡ್ಕೊಂಡು ಹೇಳ್ತೀರಿ, ಮಾತಾಡ್ತೀರಿ, ನಾಳೆ ಹೇಳ್ತೀರಿ, ಇನ್ನು ನಾನು ಹೋಗ್ಲಿಲ್ಲ ಸ್ಪಾಟ್ ಅದೆಲ್ಲ ನಮಗೆ ಕತೆ ಹೇಳಬಾರ್ದು. ವಾಟ್ ಎವರ್ ಕಾಲ್ ಇಸ್ ಕಮ್ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿ ಅವ್ರಿಗೆ ಉತ್ತರ ಕೊಡಬೇಕು. ರೈಟಿಂಗ್ ನಲ್ಲಿ ಇನ್ ರೈಟಿಂಗ್ DS ಅವರು ರೈಟಿಂಗ್ ನಲ್ಲಿ ಲೆಟರ್ ಕರೀತಾರೆ, ಇಮಿಡಿಯೇಟ್ಲಿ ಇಮೇಲ್ ಮುಖಾಂತರ ನಮ್ಗೆ ಉತ್ತರ ಬೇಕಾಗುತ್ತೆ. ಮೈ ರಿಕ್ವೆಸ್ಟ್ ಟು ಇಮೋಜ್ ಅವರು ಫೋಟೋಸ್ ಈಗ ಎಲ್ಲಿ ಕಂಪ್ಲೇಂಟ್ ಇರುತ್ತೆ ಒಂದು ಫೋಟೋಸ್ ಇರುತ್ತೆ ಕಳಿಸ್ತಾರೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅಲಸಿದ್ದಪ್ಪ ಪೂಜಾರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಟಿ ರೋಣಿ, ವಿವಿಧ ಇಲಾಖೆ ಅಧಿಕಾರಿಗಳು, ತಾಪಂ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪೊಲೀಸ್ ಧ್ವಜವು ಶಿಸ್ತು, ಕರ್ತವ್ಯ ನಿಷ್ಠೆ, ಕಾನೂನು
ಪಾಲನೆ ಮತ್ತು ರಕ್ಷಣೆ ಸಂಕೇತವಾಗಿದೆ. ಸಮಾಜದ ರಕ್ಷಣೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರಿಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿರುತ್ತದೆ ಎಂದು ನಿವೃತ್ತ ಆರಕ್ಷಕ ಉಪನಿರೀಕ್ಷಕರಾದ ಬಸವರಾಜ್ ಹೇಳಿದರು. ಅವರಿದ್ದು ನಗರದ ಪೊಲೀಸ್ ಕವಾಯತ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪೊಲೀಸರು ಎಲ್ಲ ಕರ್ತವ್ಯ ನಿರ್ವಹಿಸುತ್ತಾರೋ ಅಲ್ಲಿ ಧ್ವಜ ಇರುತ್ತದೆ. ಪೊಲೀಸ್ ಧ್ವಜದ ಗೌರವ ಎತ್ತಿ ಹಿಡಿಯುವುದು ಪೊಲೀಸರ ಕರ್ತವ್ಯವಾಗಿದೆ ಎಂದರು. ಇಂದು ಪೊಲೀಸ್ ಇಲಾಖೆಗೆ ಮಹತ್ವವಾದ ದಿನವಾಗಿದ್ದು 1965 ಏಪ್ರಿಲ್ 2ರಂದು ಕರ್ನಾಟಕದಲ್ಲಿ ಪೊಲೀಸ್ ಪಡೆ ಅಧಿಕೃತವಾಗಿ ರಚನೆಯಾದ ನೆನಪಿಗಾಗಿ ಈ ದಿನವನ್ನು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಣೆಯನ್ನು ಮಾಡುತ್ತಾ ಬಂದಿವೆ. ಈ ಧ್ವಜವು ಶಿಸ್ತು, ಕರ್ತವ್ಯ ನಿಷ್ಠೆ, ಕಾನೂನು ಪಾಲನೆ ಮತ್ತು ರಕ್ಷಣೆ ಸಂಕೇತವಾಗಿದೆ. ಸಮಾಜದಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯವನ್ನು ಬೆಳೆಸುವ ಅತಿ ಮುಖ್ಯವಾಗಿದೆ. ಇದನ್ನು ಪ್ರತಿ ವರ್ಷ ಪೊಲೀಸ್ ಧ್ವಜ ಟಿಕೆಟ್ಗಳನ್ನು ಮಾರಾಟ ಮಾಡಿ ಅದರಿಂದ ಬರುವ ಹಣವನ್ನು ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗುತ್ತದೆ ಎಂದರು. ಪೊಲೀಸ್ ಕೆಲಸ ಎಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇದು ದೂರದ ಬೆಟ್ಟ, ಕಣ್ಣಿಗೆ ಸುಂದರವಾಗಿರುತ್ತದೆ. ಪೊಲೀಸ್ ಕೆಲಸ ನೋಡುವವರಿಗೆ ಸುಂದರವಾಗಿ ಕಂಡರೂ ಒಳಗಡೆಗೆ ಕಳ್ಳು ಮುಳ್ಳು ಕಷ್ಟ ಇದ್ದ ಹಾಗೆ ಕೆಲವು ತೊಂದರೆಗಳು ಇರುತ್ತದೆ ಮತ್ತು ಬಿಸಿಲು, ಗಾಳಿ, ಮಳೆ, ಧೂಳು ಎನ್ನದೇ ಎಲ್ಲಾ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಸರ್ಕಾರಿ ಹಾಗೂ ಸಾರ್ವತ್ರಿಕ ರಜೆ ಇದ್ದಾಗ ಉಳಿದವರಿಗೆ ಹಬ್ಬ ಹರಿದಿನ, ಜಾತ್ರೆ ಸಂಭ್ರಮಗಳನ್ನು ಆಚರಿಸಿದ್ದರೆ ಪೊಲೀಸರು ಮಾತ್ರ ಸಾರ್ವಜನಿಕರ ರಕ್ಷಣೆ ಸಲುವಾಗಿ ತಮ್ಮ ಕುಟುಂಬದ ಮನೆ ಬಿಟ್ಟು ಕರ್ತವ್ಯ ನಿರ್ವಹಿಸುತ್ತಾರೆ. ಹಾಗೂ ಕೇವಲ ಸಮಯದಲ್ಲಿ ನೀರು, ಊಟ, ನಿದ್ದೆ ಎನ್ನುವುದು ಸರಿಯಾದ ಸಮಯಕ್ಕೆ ಸಿಗುವುದಿಲ್ಲ. ಆದರೂ ಸಹ ಪೊಲೀಸರು ಎದೆಗುಂಗದೆ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ. ನನಗೆ ಈ ಸನ್ಮಾನಕ್ಕೆ ನೇಮಕ ಮಾಡುವ ಬಗ್ಗೆ ನಾನು ಕನಸು ಮನಸ್ಸಿನಲ್ಲೂ ಸಹ ಕಂಡಿರಲಿಲ್ಲ. ನಾನು ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ್ದು ಪರಿಗಣಿಸಿ ಮಾನ್ಯ ಎಸ್ ಪಿ ಸಾಹೇಬರು ನಾನು 2023ರಲ್ಲಿ ಎಲೆಕ್ಷನ್ ಡ್ಯೂಟಿಗೆ ಕೊಪ್ಪಳ ಜಿಲ್ಲಾ ಗಂಗಾವತಿಗೆ ಹೋದಾಗ ಸಾರ್ ಅಲ್ಲೇ ಇದ್ದರು. ಸಾರ್ ಜೊತೆಗೆ ಜಾಸ್ತಿ ಕೆಲಸ ಮಾಡಲ್ಲ. ಸಾರ್ ಇವರು ಒಂದು ಯಾವುದೋ ಇದರಿಂದ ವರ್ಗಾವಣೆ ಹೋಗಿದ್ರು. ಅವರಾದ್ಮೇಲೆ ಅಲ್ಲಿ ಕೆಲಸ ಮಾಡಿ ಬಂದು ಅದು ಸ್ವಲ್ಪ ಸಾಹೇಬರ ಪರಿಚಯ ಐತೆ. ಅದೇ ರೀತಿ ನಾನು ಈ 38 ವರ್ಷ ಸರ್ವಿಸ್ ಮಾಡೋದಕ್ಕಾಗಿ ಬಂದಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತು ಇಡೀ ನಮ್ಮ ನಿವೃತ್ತ ಅಧಿಕಾರಿಗಳು, ಜಿಲ್ಲಾಡಳಿತ ಅಧಿಕಾರಿಗಳಿಗೂ, ತಮ್ಮ ಎಲ್ಲ ಎಸ್ ಪಿ ಸಾಹೇಬರಿಗೂ, ಅಡಿಷನಲ್ ಎಸ್ ಪಿ ಸಾಹೇಬರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಎಸ್ ಪಿ ಸಾಹೇಬರಲ್ಲಿ ಒಂದು ಸಣ್ಣ ಮನವಿದೆ. ನಿವೃತ್ತ ಪೊಲೀಸ್ ಮತ್ತು ಅಧಿಕಾರಿಗಳ ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿರುವ ನಗರಗಳಲ್ಲಿ ಎಬಿಎನಲ್ಲಿ ಗುರುತಿಸಿದ ಆಸ್ಪತ್ರೆಗಳು ಕೆಲ ಪೊಲೀಸರ ಸಿಬ್ಬಂದಿಗಳಿಗೆ ಒಳರೋಗಿಯಾಗಿ ದಾಖಲು ಮಾಡಿಕೊಳ್ಳಲು ಚಿಕಿತ್ಸೆ ನೀಡಲು ನಿರಾಕರಿಸಿದ್ದು ತಿಳಿದು ಬಂದಿರುತ್ತದೆ. ಈ ತೊಂದರೆಯಾಗಿರುವುದರಿಂದ ಮಾನ್ಯರವರು ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮಾನ್ಯರಲ್ಲಿ ನೆನೆಸಿಕೊಂಡಿರುತ್ತೇನೆ. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ವರದಿ ವಚನ ನೀಡಿ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 2ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಿಸಲಾಗುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ದಿನದ 24 ಗಂಟೆ ಕಾಲ ವಿಶ್ರಾಂತಿವಿಲ್ಲದೆ ಕರ್ತವ್ಯ ನಿರ್ವಹಿಸಿ ಸಾರ್ವಜನಿಕರ ಆಸ್ತಿ ರಕ್ಷಣೆ ಮತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ತೊಡಗುವ ಅಂಶ ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಎಂದರು. 2025-26 ಸಾಲಿನಲ್ಲಿ ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಒಟ್ಟು 277 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. 2025-26 ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿಯಿಂದ 82 ಜನ ನಿವೃತ್ತ ಸಿಬ್ಬಂದಿಯವರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಒಟ್ಟು 9,13,812 ರೂಪಾಯಿಗಳನ್ನು ಪಾವತಿಸಲಾಗಿದೆ ಎಂದರು. 2025-26 ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿಯಿಂದ 15 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಶವ ಸಂಸ್ಕಾರಕ್ಕೆ ಒಟ್ಟು 1,50,000 ರೂಪಾಯಿಗಳನ್ನು ಪಾವತಿಸಲಾಗಿದೆ ಎಂದರು.
ಸಿಬ್ಬಂದಿಯವರ ಉಪಯೋಗಕ್ಕಾಗಿ ಪೊಲೀಸ್ ಕಲ್ಯಾಣ ಮಂಟಪ, ಗ್ರಂಥಾಲಯ ಹಾಗೂ ಜಿಮ್ಗಳು ಮತ್ತು ಸಬ್ಸಿಡರಿ ಪೊಲೀಸ್ ಕ್ಯಾಂಟೀನ್ ಕೆಲಸ ಮಾಡುತ್ತಿವೆ. ಅಲ್ಲದೆ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರುಗಳ ಪತ್ನಿ, ಮಕ್ಕಳಿಗೆ ಹಾಗೂ ತಂದೆ ತಾಯಿಯವರು ಸೇರಿ ಸುಮಾರು 955 ಜನರನ್ನು ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಚಿಕಿತ್ಸೆ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಒಂದು ನಿಧಿಯನ್ನು ಮಾಡಿದ್ದು, ಈ ನಿಧಿಗಾಗಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಪೊಲೀಸ್ ಸಿಬ್ಬಂದಿಯವರಿಗೆ ಮತ್ತು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಲಾಗುವುದು. ಈ ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ಕರ್ತವ್ಯದಲ್ಲಿದ್ದ ಸಿಬ್ಬಂದಿಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಪಯೋಗಿಸಲಾಗುತ್ತಿದ್ದು, ಎಲ್ಲರೂ ಈ ನಿಧಿಗೆ ಸಹಾಯಧನವನ್ನು ನೀಡಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಕರಿಸಬೇಕು ಎಂದರು. ಜಾರಿಗೊಳಿಸುತ್ತಿದೆ. ಅವತ್ತಿಂದ ಏಪ್ರಿಲ್ 2ಗೆ ನಾವು ಫ್ಲಾಗ್ ಡೇ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 2ರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಿಸುತ್ತೇವೆ. ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ ದಿನದ 24 ಅವರ್ಸ್ ಕಾಲ ವಿಶ್ರಾಂತಿವಿಲ್ಲದೆ ಕರ್ತವ್ಯ ನಿರ್ವಹಿಸಿ ಸಾರ್ವಜನಿಕರ ಆಸ್ತಿ ರಕ್ಷಣೆ ಹಾಗೂ ಕಾನೂನು ಸುವ್ಯವಸ್ಥೆಯಲ್ಲಿ ತೊಡಗಿರುವ ಅಂಶ ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಅವರ ಕಲ್ಯಾಣವನ್ನು ಬಯಸಿ ಸಹಕಾರ ನೀಡುವುದು ಈ ಸಮಾಜದ ಕರ್ತವ್ಯ ಎಂದು ಭಾವಿಸಲಾಗಿದೆ. ಆದುದರಿಂದ ನಾವು ಎಲ್ಲರೂ ಪೊಲೀಸ್ ಫ್ಲಾಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಹಾಗೂ ಕಾಂಟ್ರಿಬ್ಯೂಷನ್ಸ್ ತೊಗೊಂಡ್ಬಿಟ್ಟು ನಮ್ಮ ಪೊಲೀಸ್ ಕಲ್ಯಾಣ ನಿಧಿಗೆ ಡೆಪಾಸಿಟ್ ಮಾಡಿ ಅದನ್ನು ನಮ್ಮ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಲ್ಯಾಣಕ್ಕೆ ಯೂಸ್ ಮಾಡ್ತೀವಿ. 2025-26 ಸಾಲಿನಲ್ಲಿ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಒಟ್ಟು 227 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಂಡಿರುತ್ತಾರೆ. 2025-26 ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿಯಿಂದ 82 ಜನ ನಿವೃತ್ತ ಸಿಬ್ಬಂದಿಯವರು ವೈದ್ಯಕೀಯ ಚಿಕಿತ್ಸೆಗಾಗಿ ಒಟ್ಟು ₹9,13,000ಗಳನ್ನು ಪಾವತಿಸಲಾಗಿದೆ. 2025-26 ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿಯಿಂದ 15 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ಶವ ಸಂಸ್ಕಾರಕ್ಕೆ ಒಟ್ಟು ₹1,50,000 ಪಾವತಿಸಲಾಗಿದೆ. ಕೆಲವು ಅಂಕಿಅಂಶಗಳು 2025-26 ಸಾಲಿನಲ್ಲಿ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಡಿದ ಕಲ್ಯಾಣ ಕಾರ್ಯಕ್ರಮಗಳು: ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡಿದ ಸಹಾಯಧನ ಟೋಟಲ್ 49 ಮೆಂಬರ್ಸ್ಗೆ ₹16,60,000 ಕೊಟ್ಟಿದ್ದೀವಿ. ನಿವೃತ್ತಿಯಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಬೀಳ್ಕೊಡುಗೆ ಕಲ್ಯಾಣ ಕಾರ್ಯಕ್ರಮಕ್ಕೆ ಟೋಟಲ್ 38 ಮೆಂಬರ್ಸ್ ರಿಟೈರ್ ಆಗಿದ್ದಾರೆ. ಅವರ ಬೀಳ್ಕೊಡುಗೆ ಸಮಾರಂಭಕ್ಕೆ ₹1,90,000 ಖರ್ಚು ಮಾಡಿದ್ದೀವಿ. ಸೇವೆಯಲ್ಲಿ ನಿಧನ ಹೊಂದಿದ ಸಿಬ್ಬಂದಿಯವರ ಶವ ಸಂಸ್ಕಾರಕ್ಕೆ ಟೋಟಲ್ 6 ಜನ ತೀರೋಗಿದ್ದಾರೆ. ಅವರ ಶವ ಸಂಸ್ಕಾರಕ್ಕೆ ₹90,000 ನಾವು ಬಿಡುಗಡೆ ಮಾಡಿದ್ದೇವೆ. ಇತರೆ 35 ಡಿಫ್ರೆಂಟ್ ಐಟಮ್ಸಲ್ಲಿ ₹1,77,000 ಖರ್ಚಾಗಿದೆ. ಸಿಬ್ಬಂದಿಯವರ ಉಪಯೋಗಕ್ಕಾಗಿ ನಾವು ವೆಲ್ಫೇರ್ ಮೆಜರ್ಸ್ ಅನ್ನು ಕೂಡ ಮಾಡಿದ್ದೇವೆ. ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ಅವರ ಪತ್ನಿ, ಮಕ್ಕಳಿಗೆ, ತಾಯಿಗೆ ಸೇರಿದ ಸುಮಾರು 955 ಜನರನ್ನು ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ಪ್ರಯೋಜನವನ್ನು ಪಡೆದುಕೊಂಡಿರುತ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ, ಡಿವೈಎಸ್ಪಿಗಳಾದ ಪ್ರಮಾನಂದ ಕೆಡಿಗೆ, ದತ್ತಾತ್ರೇಯ ಕರ್ನಾಡ್, ಸಿಪಿಐಗಳಾದ ಸಾಬಯ್ಯ, ಸೋಮಶೇಖರ್, ಹನುಮಂತ ನಾಯಕ್, ಮಾದೇವ ಪಂಚಮುಖಿ, ಬಸವರಾಜ್ ತೇರಿ, ಹಿರೇಶ್ ನಾಯಕ್, ಬಸಪ್ಪ ಬಿಳಿಗೇರಿ, ಅಮರೇಶ್ ಜಗರಕಲ್, ರಂಗನಾಥ ಕೋಟೆ, ಪಿಎಸ್ಗಳಾದ ತಿಮ್ಮಣ್ಣ ನಾಯಕ್, ಹುಲಿಗೇಶ್, ಸಣ್ಣ ವೀರೇಶ್, ಸಿದ್ದಪ್ಪ, ಮೊಹಮ್ಮದ್ ಇಸಾಕ್, ಉದಯ್ ಕುಮಾರ್, ಬಾಹುಬಲಿ, ಶ್ರೀಕಾಂತ್, ಬೀರಣ್ಣ, ನಾರಾಯಣ ಸೇರಿದಂತೆ ಇತರರು ಇದ್ದರು. ಕಾರ್ಯಕ್ರಮದಲ್ಲಿ 6 ಪೊಲೀಸ್ ತುಕಡಿಗಳಿಂದ ಪಥಸಂಚಲನ, ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜದ ಆಗಮನ, ಮುಖ್ಯ ಅತಿಥಿಗಳಾಗಿ ಸನ್ಮಾನ ಮಾಡಲಾಯಿತು. ಅಚ್ಚುಕಟ್ಟಾಗಿ ಸಂಗೀತ ವಾದ್ಯವನ್ನು ಎಂಕಪ್ಪ ಅವರ ನೇತೃತ್ವದಲ್ಲಿ ನಿರ್ವಹಣೆ ಮಾಡಲಾಯಿತು. ಕಾರ್ಯಕ್ರಮ ನಿರೂಪಣೆಯಲ್ಲಿ ಮಲ್ಲಿಕಾರ್ಜುನ ಅವರು ನಿರ್ವಹಣೆ ಮಾಡಿದರು. ಕವಾಯತಿನಲ್ಲಿ 8 ಅಧಿಕಾರಿಗಳು ಹಾಗೂ 152 ಸಿಬ್ಬಂದಿಗಳು ನಾಯಕರಾಗಿರುವ ಶ್ರೀ ನಾರಾಯಣ್ PSI ಕೊಚ್ಚಿನಗರ ಪೊಲೀಸ್ ಠಾಣೆಯವರು, ಶ್ರೀ ಮೊಹಮ್ಮದ್ ಇಸಾಕ್ PSI ಪಾಕಿಸ್ತಾನ್ ಪೊಲೀಸ್ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಕವಾಯತು ಪ್ರಾರಂಭಿಸಲು ತಮ್ಮ ಅನುಮತಿ ಕೊಟ್ಟು
ಎಲ್ಲಾ ತುಕಡಿಗಳು ನಿಧಾನ ನಡಿಗೆಯ ಪಥಸಂಚಲನ ಪ್ರಾರಂಭ. ಶ್ರೀ ಶ್ರೀಕಾಂತ್ RSI DR ಘಟಕ ರಾಯಚೂರು ರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುಂಭಾಗದಿಂದ ಸಾಗುತ್ತಿರುವ ಸಕಲ ತಂಡಗಳಿಗೆ ತಮ್ಮ ಚಪ್ಪಾಳೆಯ ಮೂಲಕ ಕರೆದಿರುವ ಶ್ರೀ ನಾರಾಯಣ PSI ಶಕ್ತಿನಗರ ಪೊಲೀಸ್ ಠಾಣೆಯವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ತಮ್ಮ ತಂಡದೊಂದಿಗೆ 5ನೇ ತುಕಡಿಯ ನಾಯಕರಾಗಿರುವ 4ನೇ ತುಕಡಿಯ ನಾಯಕರಾಗಿರುವ ಶ್ರೀ ಮೊಹಮ್ಮದ್ ಇಸಾಕ್ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸಾಗುತ್ತಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣೆಯವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ 6ನೇ ತುಕಡಿಯ ನಾಯಕರಾಗಿರುವ ಮೊದಲನೇ ತುಕಡಿ ನಾಯಕರಾಗಿರುವ ಶ್ರೀ ಶ್ರೀಕಾಂತ್ RSI DR ಘಟಕ ರಾಯಚೂರು ರವರು 3ನೇ ತುಕಡಿಯ ನಾಯಕರಾಗಿರುವ ಶ್ರೀ ನಾರಾಯಣ PSI ಶಕ್ತಿನಗರ ಪೊಲೀಸ್ ಠಾಣೆಯವರು ಮಾನ್ಯರಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 4ನೇ ತುಕಡಿಯ ನಾಯಕರಾಗಿರುವ ಶ್ರೀ ಮೊಹಮ್ಮದ್ ಇಸಾಕ್ PSI ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯವರು ಮಾನ್ಯರಿಗೆ ಈಗ ರಾಷ್ಟ್ರಗೀತೆ ಮೊಳಗಲಿದೆ. ಎಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆಯ ಮೂಲಕ ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಲೋಡಿಸ್ ಮುಂದುವರಿಯುತ್ತದೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ ಪಂಡಿತ್ NS ಭಟ್ ವಿಳಾಸ ಸಿಟಿ ಟಾಕೀಸ್ ಸರ್ಕಲ್ ಶರಣಬಸವೇಶ್ವರ ಆಸ್ಪತ್ರೆ ಎದುರು ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನಿಸ್ಗೆ ಸ್ವಾಗತ. ಜಮಾಅತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಘಟಕದಿಂದ ಏಪ್ರಿಲ್ 4ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಂಜೆ 7:25ಕ್ಕೆ ಈದ್ ಸವಾರದ ಕೋಟವನ್ನು ಆಯೋಜಿಸಲಾಗಿದೆ ಎಂದು ಜಮಾಅತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಸಂಚಾಲಕ ಸಲೀಂ ಪಾಷಾ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 1 ತಿಂಗಳ ಉಪವಾಸ ವೃತ್ತ ಆಚರಿಸಿ ರಂಜಾನ್ ಹಬ್ಬವನ್ನು ಆಚರಿಸಲಾಗಿದೆ. ಪ್ರತಿಯೊಬ್ಬರಿಗೆ ಹಬ್ಬದ ಸಂತೋಷ ತಲುಪಿಸಲು ಈ ಸವಾರದ ಕೂಟ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಿಲ್ಲೆ ಬ್ರಹ್ಮನಂಟರ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ವ್ಯವಸ್ಥಾಪಕ ರೆವಿಡೆಂಟ್ ಫಾದರ್ R. ಸ್ಯಾಮ್ಯುಯಲ್, ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ಸಂಸದ G.
ಸಿ ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗಮಿಸಲಿದ್ದಾರೆ. ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರುಗಳಾದ ಮೊಹಮ್ಮದ್ ಶಾಲಂ, ಡಾಕ್ಟರ್ ರಜಾಕ್ ಉಸ್ತಾದ್, ಡಾಕ್ಟರ್ ಜೆ ಸಾಯಿದ್ ಸಮೀರ್, ಬಸವಕೇಂದ್ರ ನಾಗನಗೌಡ ರವಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶೀರುದ್ದೀನ್, ಕೆ ಅಸ್ಲಂ ಪಾಷಾ ಆಗಮಿಸಲಿದ್ದಾರೆ. ಜಾಮಾತ್ ಇಸ್ಲಾಮಿ ಹಿಂದಿನ ಅಮೀದ್ ಮೊಹಮ್ಮದ್ ಖಾನ್ ವಿಶೇಷ ಭಾಷಣ ಮಾಡಲಿದ್ದಾರೆ. ಅಧ್ಯಕ್ಷನು ಜಾಮಾತೆ ಇಸ್ಲಾಂ ಹಿಂದ್ ಮೊಹಮ್ಮದ್ ಕುಯಿ ವಹಿಸಲಿದ್ದಾರೆ. ಎಲ್ಲ ಸಮುದಾಯದ ಜನರು ಸೌಹಾರ್ದ ಕೂಟದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಾಯಂಕಾಲ 7:30 ಗಂಟೆಗೆ ನಗರದ ವೀರ ಶೈವ ಮಹಾದೇಶ ಕಲ್ಯಾಣ ಮಂಟಪದಲ್ಲಿ ಈದ್ ಸೌಹಾರ್ದ ಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108,000 ದೇವರುಗಳ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ಅವರ ಸಾನ್ನಿಧ್ಯದಲ್ಲಿ ಹಾಗೂ ರೆವರೆಂಡ್ ಆರ್ ಸಾಮ್ವೆಲ್ ಮೆಥೋಡಿಸ್ಟ್ ಫಾದರ್, ಅದೇ ರೀತಿ ಸನ್ಮಾನ್ಯ ಶ್ರೀ NS ಗೋಸರಾಜು ಮಂತ್ರಿಗಳು ಹಾಗೂ ಜಿ ಕುಮಾರ್ ನಾಯಕ್ ಸರ್ ಅವರು, ಲೋಕಸಭಾ ಸದಸ್ಯರು ಮತ್ತು MLA ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು, ಅದೇ ರೀತಿ ಮೊಹಮ್ಮದ್ ಶಾಲಂ ಸಾಹಬ್ ಕಾಂಗ್ರೆಸ್ ಮುಖಂಡರು, ಶ್ರೀ ನಾಡಗೌಡ ಹರ್ವಿ ಗೌರವಾಧ್ಯಕ್ಷರು ಬಸವ ಕೇಂದ್ರ ರಾಯಚೂರು, ಡಾಕ್ಟರ್ ರಜಾಕ್ ಉಸ್ತಾದ್ ಕಾಂಗ್ರೆಸ್ ವಕ್ತಾರರು ಹಾಗೂ ಜನಾಬ್ ಬಶೀರುದ್ದೀನ್ ಸಾಹಬ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಡಾಕ್ಟರ್ ಜೆ ಸಾಜಿದ್ ಸಮೀರ್ ಉಪಮಹಾಪೌರರು ರಾಯಚೂರು, ಜನಾಬ್ ಕೆ ಅಸ್ಲಂ ಪಾಷಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜನಾಬ್ ಹಾಮಿದ್ ಮೊಹಮ್ಮದ್ ಖಾನ್ ಕೇಂದ್ರೀಯ ಸಲಹಾ ಸಮಿತಿ ರಾಷ್ಟ್ರೀಯ ಕಾರ್ಯದರ್ಶಿಗಳು ಜಮಾತ್ ಇಸ್ಲಾಮಿ ದೆಹಲಿ ಹಾಗೂ ಮೊಹಮ್ಮದ್ ಕುನ್ನಿ ರಾಜ್ಯ ಕಾರ್ಯದರ್ಶಿಗಳು ಜಮಾತ್ ಇಸ್ಲಾಮಿ ಹಿಂದ್, ಇವರನ್ನೆಲ್ಲ ಸೇರಿಸಿ ಸಾರ್ವಜನಿಕರೊಂದಿಗೆ ಈ ಹಬ್ಬದ ಸಂದೇಶವನ್ನು ಸಾರ್ವತ್ರಿಕಪಡಿಸಲಿಕ್ಕಾಗಿ ನಗರದಲ್ಲಿ ಭ್ರಾತೃತ್ವ ಭಾವನೆಯನ್ನು ಉಂಟು ಮಾಡಲಿಕ್ಕಾಗಿ, ಪರಸ್ಪರ ಪ್ರೀತಿ ಸಹೋದರತ್ವದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಎಲ್ಲ ವಿವಿಧ ಜಾತಿ ಧರ್ಮದ ಜನರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ತಾವೆಲ್ಲರೂ ಪತ್ರಕರ್ತರು ಈ ಸಂಘಟನೆಗೆ ಸಹಕಾರ ಕೊಡಬೇಕು, ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಮಗೆ ಸಹಕಾರ ನೀಡಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ಜಾಮಾತೆ ಇಸ್ಲಾಂ ಹಿಂದ್ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಅಸೀಮುದ್ದೀನ್, ಅಖ್ತರ್, ಅಬ್ದುಲ್ ಸಮಾದ್, ನಜೀರ್ ಅಹಮದ್, ಅಬ್ದುಲ್ ರಹೀಂ ಇದ್ದರು. ನದಾಫ್ ಅಭಿವೃದ್ಧಿ ನಿಗಮದಿಂದ ಅರ್ಹರಿಗೆ ಅನುದಾನ ತಲುಪಿಸುವ ಸರ್ಕಾರ ಎಚ್ಚರಿಕೆ ವಹಿಸಬೇಕೆಂದು ಕಾಸಿಂ ಸಾಬ್ ಎಳ್ಳೆಮನೆ ಆಗ್ರಹಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪಿಂಜಾರ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ಬರಲು ರಾಜ್ಯ ಸರ್ಕಾರ ರಾಜ್ಯ ನದಾಫ್ ಅಭಿವೃದ್ಧಿ ನಿಗಮ ಸ್ಥಾಪಿಸಿದಾಗಿ ಹೇಳಿದೆ. ಸಮುದಾಯ ಜನರಿಗೆ ಯೋಜನೆಗಳನ್ನು ತಲುಪಿಸಲು ಕ್ರಮಕ್ಕೆ ಮುಂದಾಗಬೇಕು. ಸರ್ಕಾರ ವಿವಿಧ ಯೋಜನೆಗಳು ನಿಗಮದಿಂದ ಜಾರಿಗೊಳಿಸಲು ಕೂಡಲೇ ಮುಂದಾಗಬೇಕು ಎಂದರು. ಸಮಾಜ ಕೆಲವರು ಮಾತ್ರ ಯೋಜನೆಗಳ ಲಾಭ ಪಡೆಯುತ್ತಿದ್ದು ಇತರ ಜಿಲ್ಲೆಗಳಿಗೆ ಅನುದಾನ ಹಂಚಿಕೆಯಾಗುತ್ತಿಲ್ಲ. ಕೆಲವರಿಗೆ ಮಾತ್ರ ಯೋಜನೆಗಳು ತಲುಪದಂತೆ ನಿಗಮದ ಅಧಿಕಾರಿಗಳು ಗಮನ ಹರಿಸಬೇಕು. ವಿದ್ಯಾರ್ಥಿಗಳಿಗೆ ಶಿಕ್ಷಣ ವೇತನ, ಗಂಗಾ ಕಲ್ಯಾಣ, ಸಾಲದ ಯೋಜನೆಗಳು ಎಲ್ಲ ಜಿಲ್ಲೆಗಳ ಪಿಂಜಾರ ಸಮುದಾಯ ಜನರಿಗೆ ತಲುಪುವಂತಾಗಬೇಕಿದೆ. ಈ ಕುರಿತು ಅನೇಕ ಬಾರಿ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಲಾಗಿದೆ. ಆದರೂ ಕೆಲ ಜಿಲ್ಲೆಗಳಿಗೆ ಮಾತ್ರ ಅನುದಾನ ನೀಡಲಾಗುತ್ತಿದ್ದು ಅಸಮತೋಲನ ನಿವಾರಣೆ ಮಾಡಿ ಎಲ್ಲ ಜಿಲ್ಲೆಗಳಿಗೂ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕೆಂದರು. ನೇರವಾಗಿ ಅಲ್ಪಸಂಖ್ಯಾತರ ಇಲಾಖೆ ಸಿಖ್ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ ಅನುದಾನ ಬಿಡುಗಡೆ ಮಾಡಿದಂತೆ ನಮ್ಮ ನದಾಫ್ ಪಿಂಜಾರ್ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆಂದು ತಮ್ಮ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ನಾನು ಕಾಸಿಂ ಸಾಬ್ ಎಳ್ಳೆಮನೆ ಈ ಮೂಲಕ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ನೋಂದಣಿ ಮಾಡಿಸಿ ಅಧ್ಯಕ್ಷರಾಗಿ NS ಇಬ್ರಾಹಿಂ ಸಾಹೇಬರು ತಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಜನಪ್ರತಿನಿಧಿಗಳನ್ನು, ಸಾಮಾಜಿಕ ಕಾರ್ಯಕರ್ತರನ್ನು, ರಾಜ್ಯ ವಿಭಾಗ ಮುಖಂಡರನ್ನು ಸೇರಿಸಿ ಅಂದು ಪಿಂಜಾರ ಸಮಾಜದ ಜನತೆಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾಜದ ಜನತೆಗೆ ಮುಖ್ಯವಾಹಿನಿಗೆ ಬರಲು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ನೋಂದಣಿ ಮಾಡಿಸಿ ಮಾನ್ಯ ಪೂಜ್ಯರಾದ H ಇಬ್ರಾಹಿಂ ಸಾಹೇಬರು ರವರನ್ನು ರಾಜ್ಯ ಅಧ್ಯಕ್ಷರೆಂದು ರಾಜ್ಯದ ಪಿಂಜಾರ್ ನದಾಫ್ ಬಂಧುಗಳು ಸರ್ವಾನುಮತದಿಂದ ಆಯ್ಕೆ ಮಾಡಿದರು. ರಾಜ್ಯ ಅಧ್ಯಕ್ಷರ ಬಳಿಕ ಹಾಜಿ ಇಬ್ರಾಹಿಂ ಸಾಹೇಬ್ ಇವರು ಅಂದು ಸಮಾಜದ ಏಳಿಗೆಗಾಗಿ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಹಲವಾರು ಮನವಿ ಮತ್ತು ಹೋರಾಟದ ಎಚ್ಚರಿಕೆ ನೀಡಿದ ಬಳಿಕ ಸರ್ಕಾರ ಪಿಂಜಾರ ಸಮಾಜವನ್ನು ಶೈಕ್ಷಣಿಕವಾಗಿ ಸರ್ಕಾರದ ವಿವಿಧ ಸೌಲಭ್ಯಗಳಾಗಿ ಪ್ರವರ್ಗ 1ರಲ್ಲಿ ಸೇರ್ಪಡೆ ಆಯಿತು. ನಂತರ ದಿನಗಳಲ್ಲಿ ಸರ್ಕಾರ ಪಿಂಜಾರ ನದಾಫ್ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಂಘಕ್ಕೆ ಅನುದಾನ ಬಿಡುಗಡೆ ಪ್ರಾರಂಭಿಸಿತ್ತು. ಹಾಜಿ ಇಬ್ರಾಹಿಂ ಸಾಹೇಬರು ಹೆಸರು
ಸಮಾಜಕ್ಕಾಗಿ ಮಾಡಿದ ದೇಣಿಗೆ ಇಂದಿಗೂ ಹಚ್ಚ ಹಸಿರಾಗಿದೆ. ಅವರ ನಂತರ ಕರ್ನಾಟಕ ರಾಜ್ಯ ಲದಾ ಪಿಂಜಾರ್ ಸಂಘದ ರಾಜ್ಯ ಅಧ್ಯಕ್ಷರಾದವರು ಆಡಳಿತ ವಿಫಲವಾಗಿ ರಾಜ್ಯದಲ್ಲಿ ಪಿಂಜಾರ್ ನದಾಬ್ ಸಂಘಗಳು ನೂರಾರು ಹುಟ್ಟಿಕೊಂಡಿದ್ದವು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಸಮಾಜದ ಏಳಿಗೆಗಾಗಿ ಕೋಟಿ ಅನುದಾನ ನೀಡುತ್ತಿದೆ. ಸರ್ಕಾರಕ್ಕೆ ನಮ್ಮ ಸ್ವಾಗತ. ಆದರೆ ಪ್ರಸ್ತುತ ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ್ ಸಂಘದ ರಾಜ್ಯ ಅಧ್ಯಕ್ಷರಾದವರು ವಾರ್ಷಿಕ ಲೆಕ್ಕಪತ್ರ ಸಮಾಜದ ಸಾಮಾನ್ಯ ಪಿಂಜಾರರಿಗೆ ನೀಡಬೇಕು ಎಂದು ಸರ್ಕಾರದ ಸಂಘದ ಹಣವಲ್ಲ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಾರ್ಷಿಕ ವರದಿ ಆಯಾ ಪಂಚಾಯಿತಿ ನಾಗರಿಕ ಆಡಳಿತ ಅಭಿವೃದ್ಧಿ ಇತರರ ಮಾಹಿತಿಗೆ ನೀಡುತ್ತಾರೆ. ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಪಿಂಜಾರ ಸಮಾಜದ ಯಾವುದೇ ಸಂಘಗಳಿಗೆ ಸಂಬಂಧಿಸಿದವನಲ್ಲ. ಸರ್ಕಾರ ಯಾವುದೇ ಸಾಮಾಜಿಕ ಸಂಘಗಳಿಗೆ ಸಮಾಜದ ಜನರಿಗಾಗಿ ಸರ್ಕಾರ ನೀಡಿದ ಅನುದಾನ ಕುರಿತು ಆಡಳಿತ ಮತ್ತು ಅನುದಾನ ಬಳಕೆ ಕುರಿತು ಸರ್ಕಾರದಿಂದ ಅನುದಾನ ನೆರವು ಪಡೆಯುವ ಸಂಘ ಸಂಸ್ಥೆಗಳು ಮಾಹಿತಿ ಹಕ್ಕು ಅಧಿನಿಯಮ ನೋಟಿಸ್ ವಿವರ. ಈ ಸಂದರ್ಭದಲ್ಲಿ ಶಾಮಿದ್ ಅಲಿ, ಹಸನ್ ಅಂಜಾಳ ಇದ್ದರು. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರು ಮುಖ್ಯಮಂತ್ರಿಯಾಗಲಿ ಎಂದು ಪ್ರಾರ್ಥಿಸಿ ಡಿಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಸಂಘದಿಂದ ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ಸಾಯಿಬಾಬಾರ ಮುಂದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಲಿ ಎಂದು ಪ್ರಾರ್ಥಿಸಿದ ಪೋಸ್ಟರ್ಗಳನ್ನಿಟ್ಟು ಪೂಜೆ ಸಲ್ಲಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಮೊಹಮ್ಮದ್ ರಿಯಾಜ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣಕರ್ತರಾದ ಡಿಕೆ ಶಿವಕುಮಾರ್ ಇವರು ಮುಖ್ಯಮಂತ್ರಿಗಳಾಗಬೇಕೆನ್ನುವುದು ಕಾರ್ಯಕರ್ತರ ಆಶಯವಾಗಿದೆ. ಅವರಿಗೆ ಅಧಿಕಾರ ದೊರೆಯಲು ಎಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ ಎಂದರು. चालू ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿಲ್ಲ ಅಂತೇಳಿ ನಾವು ಸಾಯಿಬಾಬಾ ಗುಡಿಯಲ್ಲಿ ಹೆಚ್ಚಿನಲ್ಲಿ ಪೂಜೆ ಮಾಡಿಸಿ ಅನ್ನಸಂತರ್ಪಣೆ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಸಾಹೇಬರು ಮುಖ್ಯಮಂತ್ರಿ ಆಗಿಲ್ಲ ಅಂತೇಳಿ ಇಲ್ಲಿ ಕರ್ನಾಟಕದ ಜನ ಆಸೆ ಪಡ್ತಾ ಇದ್ದಾರೆ, ನಾವು ಆಸೆ ಪಡ್ತಾ ಇದ್ವಿ. ನಾವು ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಸಾಹೇಬರು ದೊಡ್ಡ ಅಭಿಮಾನಿ. ನಮ್ಮ ಆಸೆ ಇದೆ ಸಾಹೇಬರು ಮುಂದಿನ ಮುಖ್ಯಮಂತ್ರಿ ಆಗಿಲ್ಲ ಅಂತೇಳಿ. ಇವತ್ತು ನಾವು ಸಾಯಿಬಾಬಾ ಗುಡಿಯಲ್ಲಿ ಪೂಜೆ ಮಾಡ್ತೀವಿ. ಇವತ್ತು ಏನು ಸ್ಪೆಷಲ್ ಏನು ಪೂಜೆ ಮಾಡಿ? ಸ್ಪೆಷಲ್ ಏನಿಲ್ಲ, ಸಾಯಿಬಾಬಾ ಇವತ್ತು ಸಾಹೇಬರು ಮುಖ್ಯಮಂತ್ರಿ ಆಗಲಿ ಮುಂದಿನ ದಿನಗಳಲ್ಲಿ. ಈ ಬೈ ಎಲೆಕ್ಷನ್ 2 ಗೆಲ್ಲಲಿ. ಯಾವ ರಾಜ್ಯಕ್ಕೆ ಸಾಹೇಬರು ಇನ್ಚಾರ್ಜ್ಗಳನ್ನ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ ಅಂತೇಳಿ ಅವರು ಪೂಜೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಆಗಿಲ್ಲ ಅಂತೇಳಿ ಪೂಜೆ ಮಾಡಿ. ನಿಮ್ಮ ಹೆಸರು? ಮೊಹಮ್ಮದ್ ರಿಯಾಜ್ ಅಲಿ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ, ಸಾಹೇಬರು ಅಭಿಮಾನಿ. ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಮಾತನಾಡಿ, ಭಕ್ತರ ಇಷ್ಟಾರ್ಥ ಪೂರೈಸುವ ಸಾಯಿಬಾಬಾರ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಬೇಡಿಕೆಯಿಟ್ಟು ಪೂಜೆ ಸಲ್ಲಿಸಿದ್ದಾರೆ. ಶೀಘ್ರದಲ್ಲೇ ಈಡೇರಿಸಲಿ ಎಂದು ಹಾರೈಸಿದರು. ಅವರ ಪರವಾಗಿ ಬಹಳಷ್ಟು ಹೋರಾಟಗಳು ಮಾಡ್ತಾ ಇಂದು ನಮ್ಮ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜಾ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ನಮ್ಮ ರಿಯಾಜ್ ಅವರು ಹಮ್ಮಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು
ನಾವು ಹಾಗೂ ಸಹಸ್ರಾರು ಭಕ್ತಾದಿಗಳು ಬಾಬರಲ್ಲಿ ಪ್ರಾರ್ಥನೆ ಮಾಡಿ ಅವರು ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ಬಾಬಾರವರಿಗೆ ಪೂಜೆ ಸಲ್ಲಿಸಿ ಅದರ ಜೊತೆಗೆ ಅವರಿಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ರಾಜ್ಯದ ಸೇವೆ ಮಾಡಿ ಎಂದು ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿದ್ದೇವೆ. ಈಗ ಆರತಿ ಮಾಡಿದ್ದೇವೆ. ಆರತಿ ನಂತರ ರಿಯಾಜ್ ಹಾಗೂ ಅವರ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು DKC ಅಭಿಮಾನಿಗಳು ಎಲ್ಲರೂ ಸೇರಿ ನನ್ನ ಸಂದರ್ಭ ಸೇವೆ ಮಾಡಲಿದ್ದಾರೆ. ದಯಮಾಡಿ ಎಲ್ಲ ಸಾಯಿ ಭಕ್ತಾದಿಗಳು ಆರತಿ ನಂತರ ಅನ್ನಪ್ರಸಾದ ಸ್ವೀಕಾರ ಮಾಡಿ. ಬರ್ರಿ ಅಮ್ಮ, ಯಾರ್ಯಾರು ಅಲ್ಲಿ ಬಂದವರೆಲ್ಲ ಪ್ರಸಾದ ಮಾಡಿ ಬರ್ರಿ, ಆಮೇಲೆ ಸೇವೆ ಮಾಡ್ತೀವಿ. ಬರ್ರಿ ಬರ್ರಿ, ಬೇಗ ಬರ್ರಿ. ಇನ್ನೂ ಬರ್ರಿ. ಈ ಸಂದರ್ಭದಲ್ಲಿ ಸಾದಿಕ್ ಕೆರಿಗೇರ, ಉಸ್ಮಾನ್, ರಸೂಲ್, ಸಂಗಯ್ಯ, ಅಲಿ, ರಾಮು ಸೇರಿ ಅನೇಕರಿದ್ದರು. ಸಾಧಕ ಪೊಲೀಸ್ ಅಧಿಕಾರಿಗಳಿಗೆ ನೀಡುವ ಮುಖ್ಯಮಂತ್ರಿಗಳ ಪದಕ ಪ್ರಶಸ್ತಿಗೆ ರಾಯಚೂರಿನ ಡಿವೈಎಸ್ಪಿ ಶಾಂತವೀರ ಆಯ್ಕೆಯಾಗಿದ್ದಾರೆ. 2025 ಸಾಲಿನ ರಾಜ್ಯದ 5 ಜನ ಪೊಲೀಸ್ ಅಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು 5 ಜನರಲ್ಲಿ ಡಿವೈಎಸ್ಪಿ ಶಾಂತವೀರ ಒಬ್ಬರಾಗಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಪದಕ ಪ್ರಶಸ್ತಿಗೆ ಆಯ್ಕೆಯಾದ ಶಾಂತವೀರರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಹಾಗೂ ಹೆಚ್ಚುವರಿ ಅಧಿಕಾರಿಗಳಾದ ಕುಮಾರಸ್ವಾಮಿ, ಹರೀಶ್ ಅಭಿನಂದಿಸಿದ್ದಾರೆ. ತೇಜಸ್ ಸ್ಮಾರ್ಟ್ ಆಫ್ ಕಾರ್ಯಾಗಾರ ಕೈಗಾರಿಕೆಗಳ ಸ್ಮಾರ್ಟ್ ಆಫ್ ಉತ್ತೇಜನಗೊಂಡಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಸಾಧ್ಯ. NS ಬೋಸರಾಜು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಗ್ರಾಮ ಪಂಚಾಯತಿಗಳ ನಿಗಾ ವಹಿಸಿ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸದೆ ಹೋದಲ್ಲಿ ಕ್ರಮ. ಈಶ್ವರ್ ಕುಮಾರ್ ಕಾಂದು ಎಚ್ಚರಿಕೆ. ಜಿಲ್ಲಾ ಪೊಲೀಸ್ ಧ್ವಜ ದಿನಾಚರಣೆ. ಪೊಲೀಸ್ ಧ್ವಜ ಕಾರ್ಯನಿಷ್ಠೆಯ ಪ್ರತೀಕ ಬಸವರಾಜ್. ಏಪ್ರಿಲ್ 4ರಂದು ಜಮಾಯತ್ ಇಸ್ಲಾಂ ಇಂದಿನಿಂದ ಈ ಸೌಹಾರ್ದ ಕೂಟ ಸಲೀಂ ಪಾಷಾ. ನಂದಾ ಫಿಜಾರ್ ಅಭಿವೃದ್ಧಿ ನಿಗಮದ ಯೋಜನೆಗಳು ಬೇರೆ ಜಿಲ್ಲೆ ಜನರಿಗೆ ತಲುಪಿಸಿ ಕಾಸಿಂ ಸಾಬ್ ಎಳೆಮನೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಎಂದು ಪ್ರಾರ್ಥಿಸಿ ಅಭಿಮಾನಿಗಳಿಂದ ವಿಶೇಷ ಪೂಜೆ. ಮುಖ್ಯಮಂತ್ರಿಗಳ ಪದಕ ಪ್ರಶಸ್ತಿಗೆ ಡಿವೈಎಸ್ಪಿ ಶಾಂತವೀರ ಆಯ್ಕೆ.